ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ನೀವು ಇಮ್ಯಾಜಿನ್ ಮಾಡ್ಲಿಕ್ಕೆ ಸಾಧ್ಯವಾಗದೇ ಇರುವಷ್ಟು ಒಳಗೆ ಪಾಕಿಸ್ತಾನದೊಳಗೆ ನುಗ್ಗಿ ನಾವು ಬಡಿದಿರೋದು ಇದೆಯಲ್ಲ, ಇದು ಭಾರತದ ಮಿಲಿಟರಿ ಸಾಮರ್ಥ್ಯವನ್ನ, ಭಾರತದ ನೇತೃತ್ವದ ಸಾಮರ್ಥ್ಯವನ್ನ ಮತ್ತು ಇಡೀ ಭಾರತೀಯರು ಜೊತೆಯಲ್ಲಿದ್ದಾರೆ ಅನ್ನುವಂಥದ್ರ ಏಕತೆಯ ಸಾಮರ್ಥ್ಯವನ್ನ ಜಗತ್ತಿಗೆ ಸಾಬೀತುಪಡಿಸಿದೆ. ಪಾಕಿಸ್ತಾನಕ್ಕಂತೂ ಇದು ಮುಟ್ಟಿಕೊಂಡು ನೋಡ್ಕೊಳ್ಬೇಕಾಗಿರುವಂತ ಹೊಡೆತ ಅಂತ ನನ್ಗನ್ಸುತ್ತೆ. ಸರ್, ಮುಂದಿನ ತಿಂಗಳಲ್ಲಿ ಅಂದ್ರೆ ಜನ ಕೂಡ ಎದುರುತ್ತಿರುವಂತದ್ದು, ನಾವು ಕೂಡ ಸ್ಟ್ರೈಕ್ ಮಾಡಿದೀವಿ, ಅವರು ಮಾಡ್ತಾರೆ ಅನ್ನೋ ಒಂದು. ಪಾಕಿಸ್ತಾನ ಸ್ಟ್ರೈಕ್ ಮಾಡುವ ಕೆಪಾಸಿಟಿ ಇದೆಯಾ ಅಂತ ನೀವು ಕೇಳಿದ್ರೆ ನಂಗೆ ನಗು ಬರುತ್ತೆ. ಭಾರತ ಪಾಕಿಸ್ತಾನ ಸ್ಟ್ರೈಕ್ ಮಾಡಲಿಕ್ಕೆ ಬೇಕಾಗಿರುವಂತ ಎಲ್ಲ ಅವಕಾಶ ಮಾಡಿಕೊಡ್ತು. ನಾವು ನಮ್ಮ ಸಿಂಧು ನದಿಯ ಅಥವಾ ಇಂಡಸ್ ವಾಟರ್ ಟ್ರೀಟಿನ ಅಬೆಸಿನ್ಸಿ ಕಳಿಸಿದ ನಂತರ ಪಾಕಿಸ್ತಾನದ ಪರಿಸ್ಥಿತಿ ಹೇಗಾಗಿತ್ತು ಅಂದ್ರೆ, ಅವ್ರು ಹೇಳಿದ್ರು ನೀವು ನೀರು ನಿಲ್ಸಿದ್ರೆ ವಿ ಕನ್ಸಿಡರ್ ಇಟ್ ಆಸ್ ಆಕ್ಟ್ ಆಫ್ ವಾರ್ ಅಂತ. ನಾವು ನೀರು ನಿಲ್ಸಿದ್ವಿ. ನಾವು ನೀರು ಕೆಲವೊಂದ್ಸಲ ನಿಲ್ಸಿದ್ವಿ, ಕೆಲವೊಂದ್ಸಲ ಜಾಸ್ತಿ ಬಿಟ್ವಿ. ಒಂದ್ ಕಡೆ ಪ್ರವಾಹ ಆಯಿತು, ಒಂದ್ ಕಡೆ ಅವರಿಗೆ ಕ್ಷಾಮ ಬಂದಿರುವಂತ ಸ್ಥಿತಿ ಇದೆ. ಇಷ್ಟಾದ್ರೂ ಕೂಡ ಪಾಕಿಸ್ತಾನ ನಮ್ಮ ಜೊತೆ ಅಟ್ಯಾಕ್ ಮಾಡುವಂತ ಪರಿಸ್ಥಿತಿಗೆ ಬರಲಿಲ್ಲ. ಇದು ಮೊದಲನೇದು. ಇನ್ನು ಇವತ್ತು ನಾವು ಪಾಕಿಸ್ತಾನಕ್ಕೆ ಹೇಳಿ ಹೊಡೆದಿರೋದು, ನಾವೇನು ಕದ್ದು ಮುಚ್ಚಿ ಅಟ್ಯಾಕ್ ಮಾಡಲಿಲ್ಲ, ನಾವು ಸರ್ಪ್ರೈಸ್ ಅಟ್ಯಾಕ್ ಮಾಡಲಿಲ್ಲ. ಈ ಒಂದು 11-12 ದಿನಗಳಲ್ಲಿ ಭಾರತ ಯಾವತ್ತಿದ್ರೂ ಅಟ್ಯಾಕ್ ಮಾಡಿಯೇ ಮಾಡುತ್ತೆ ಅಂತ ಅವರಿಗೆ ಗೊತ್ತಿತ್ತು. ಅಟ್ಯಾಕ್ ಮಾಡಲಿಕ್ಕೆ ಅಂತ ಹೇಳಿ ಹೊಡೆದಾಗ್ಲೂ ಕೂಡ ಪಾಕಿಸ್ತಾನದ ಪರಿಸ್ಥಿತಿ ಹೆಂಗಿದೆ ಅಂತಂದ್ರೆ, ಏರ್ ಡಿಫೆನ್ಸ್ ಸಿಸ್ಟಮ್ ಎಷ್ಟು ವೀಕ್ ಆಗಿದೆ ಅಂತಂದ್ರೆ ನಮ್ಮ ಮಿಸೈಲ್ಗಳನ್ನು ತಡೆಯುವ ಸಾಮರ್ಥ್ಯ ಅವರಿಗೆ ಇರಲಿಲ್ಲ. ಇನ್ನು ಪಾಕಿಸ್ತಾನದ ಒಂದು JF-17 ನಾವು ಹೊಡೆದು ಬಿಸಾಕಿದ್ದೀವಿ ಅಂತ ಹೇಳುವಂತ ಸುದ್ದಿ ಕೇಳಿದಾಗ್ಲಂತೂ ಪಾಕಿಸ್ತಾನ ಬಹಳ ವೀಕ್ ಆಗಿದೆ, ಅವ್ರು ರಿಟಾಲಿಯೇಟ್ ಮಾಡ್ತಾರ ಅನ್ನೋದೇ ನನಗೆ ಅನುಮಾನ ಇದೆ. ಹೀಗಾಗಿ ಪಾಕಿಸ್ತಾನದ ಬೊಗಳೆ ಮಾತುಗಳೆಲ್ಲ ಅದು ಬೀದಿಗೆ ಬಂದು ನಿಂತಿದೆ. ಪಾಕಿಸ್ತಾನ ವೀಕ್. ಈಗಿನ ಪರಿಸ್ಥಿತಿಯಲ್ಲಿ ಪಾಕಿಸ್ತಾನದ ಸ್ಥಿತಿ ಅಂತಂದ್ರೆ ಆರ್ಥಿಕವಾಗಿ ಭಿಕ್ಷೆ ಬೇಡುವ ಸ್ಥಿತಿಯಲ್ಲಿದ್ದಾರೆ. ಜಾಗತಿಕ ಮಟ್ಟದಲ್ಲಿ ಅವರ ಬೆಂಬಲಕ್ಕೆ ಯಾರೂ ಇಲ್ಲ. ಟರ್ಕಿ ಮತ್ತು ಚೈನಾ ಅದು ಕೂಡ ಮುಕ್ತವಾಗಿ ಬೆಂಬಲ ಕೊಡುವಂತ ಸ್ಥಿತಿಯಲ್ಲಿಲ್ಲ. ಇನ್ನು ಸೈನಿಕರ ಮೊರಾಲ್ ಸತ್ತು ಹೋಗಿದೆ. ನಾವು ಈ ಕೆಲಸ ಮಾಡಬಾರ್ದಾಗಿತ್ತು, ಇದು ತಪ್ಪಾಯಿತು ಅಂತ ಅವರಿಗೆ ಅನಿಸಿರೋದ್ರಿಂದ ಸೈನಿಕರು ಕೂಡ ಹೆದರಿ ಅಡಗಿ ಕುಳಿತು ಬಿಟ್ಟಿದ್ದಾರೆ. ಇವೆಲ್ಲವನ್ನು ಮುಂದಿಟ್ಕೊಂಡು ನೋಡುವಾಗ ಪಾಕಿಸ್ತಾನಕ್ಕೆ ಯಾವ ಸಾಮರ್ಥ್ಯವೂ ಇಲ್ಲ. ಅದು ಭಾರತವನ್ನ ಎದುರಿಸುವ ತಾಕತ್ತನ್ನು ತೋರಿಸಲಾರದು ಅನ್ಕೊಳ್ತೀನಿ. ಇಷ್ಟಾದರೂ ತೋರಿಸಿದರೆ ನಂಗೆ ಬಹಳ ಖುಷಿ. ಯಾಕೆ ಅಂತಂದ್ರೆ, ಭಾರತ ಈ 9 ಠಾಣ್ಯಗಳ ಮೇಲೆ ದಾಳಿ ಮಾಡಿ ಮುಗಿಸದೆ ಪಾಕಿಸ್ತಾನದ ಸೈನಿಕ ಠಾಣ್ಯಗಳನ್ನು ಅಟ್ಯಾಕ್ ಮಾಡಬೇಕು ಅಂತಂದ್ರೆ ಪಾಕಿಸ್ತಾನ ರಿಟಾಲಿಯೇಟ್ ಮಾಡಬೇಕು. ಐ ಆಮ್ ಎಕ್ಸ್ಪೆಕ್ಟಿಂಗ್ ಪಾಕಿಸ್ತಾನ ರಿಟಾಲಿಯೇಟ್ ಮಾಡಲಿ ಅಂತ. ಮಾಕ್ ಡ್ರಿಲ್ ಇವತ್ತು ನಡಿಬೇಕಾಗಿತ್ತು. ಬಟ್ ನಿನ್ನೆಯಿಂದ ಎಲ್ರಿಗೂ ಒಂದು ಸಣ್ಣ ಅನುಮಾನ ಏನಿತ್ತು ಅಂತಂದ್ರೆ, ಶ್ರೀನಗರದಲ್ಲಿ ಒಂದಿನ ಮುಂಚೆ ಮಾಕ್ ಡ್ರಿಲ್ ಮಾಡಿ ಇಲ್ಲಿಗೆ ಇವತ್ತು ಮಾಕ್ ಡ್ರಿಲ್ ನರೇಂದ್ರ ಮೋದಿ ಇಡೀ ದೇಶಕ್ಕೆ ಹೇಳಿದ್ದಾರೆ ಅಂತಂದ್ರೆ ಅದರ ಅರ್ಥ ಏನು ಅಂತಂದ್ರೆ, ನಾವು ಮುಂದೆ ಏನೋ ಮಾಡ್ಲಿಕ್ಕಿದೀವಿ ಅಂತ. ಇವತ್ತು ಮಾಡಬೇಕಾಗಿರೋದು ಮಾಕ್ ಡ್ರಿಲ್ ಅಲ್ಲ, ಇವತ್ತು ಮಾಡಬೇಕಾಗಿರೋದು ನಾವು ನಿಜವಾದ ಡ್ರಿಲ್ ಮಾಡಬೇಕಾಗಿದೆ. ಬೆಂಗಳೂರಿನವರೆಗೂ ಪಾಕಿಸ್ತಾನದ ದಾಳಿಗಳು ಬರಬಹುದಾ ಅಂತ ಕೇಳಿದ್ರೆ ಒಂದು ಚಾನ್ಸ್ ಏನಿದೆ ಅಂತಂದ್ರೆ, ಅವರು ಡ್ರೋನ್ಗಳನ್ನು ತೆಗೆದುಕೊಂಡು ಬರಬಹುದು ಎನ್ನುವಂತ ಒಂದು ಆತಂಕ ಖಂಡಿತವಾಗಿಯೂ ಇದೆ. ಆದರೆ ಡ್ರೋನ್ಗಳನ್ನು ತಡಿಲಿಕ್ಕೆ ಬೇಕಾಗಿರುವ ಈಗ್ಲಾ ಅನ್ನುವಂತ ಹ್ಯಾಂಡ್ ಹೆಲ್ಡ್ ರಾಕೆಟ್ ಲಾಂಚರ್ಗಳನ್ನ ಭಾರತ ರಷ್ಯಾದಿಂದ ಇತ್ತೀಚೆಗೆ ತರಿಸಿಕೊಂಡಿರೋದ್ರಿಂದ ಅವುಗಳು ಕೂಡ ಒಳಬರಲಾರದು. ಆದರೆ ಇಡೀ ದೇಶಕ್ಕೆ ಒಂದು ಎಕ್ಸ್ಪೀರಿಯನ್ಸ್ ಸಿಗಬೇಕು ಯುದ್ಧ ಅಂದ್ರೆ ಹೇಗಿರುತ್ತೆ ಅಂತ. ಬರೀ ಬಾರ್ಡರ್ ಸ್ಟೇಟ್ಸ್ ಅಲ್ಲ, ನಾವು ಕೂಡ. ಹೀಗಾಗಿ ಮಾಕ್ ಡ್ರಿಲ್ ನಲ್ಲಿ ನಾವೆಲ್ಲರೂ ಪಾರ್ಟಿಸಿಪೇಟ್ ಮಾಡಬೇಕು. ಆ ಸೈರನ್ ಸಿಸ್ಟಮ್ ಗಳನ್ನ ರೆಡಿ ಮಾಡಿಟ್ಕೋಬೇಕು. ಸೊ ಪಾಕಿಸ್ತಾನಕ್ಕೆ ಇದು ಒಂದು ಎಚ್ಚರಿಕೆ, ನೀವು ಯುದ್ಧಕ್ಕೆ ರೆಡಿ ಆಗಿದ್ದೀರೋ ಇಲ್ವೋ, ನೀವು ವೀಕ್ ಆಗಿರುವಂತ ಭಿಕಾರಿ ಆಗಿರುವಂತ ನೀವು ರೆಡಿ ಆಗಿದ್ದೀರೋ ಇಲ್ವೋ, ಎಲ್ಲ ದಿಕ್ಕಿನಿಂದಲೂ ಸಮರ್ಥವಾಗಿರುವ ನಾವು ಬೆಂಗಳೂರಿನಲ್ಲಿರುವಂತ, ಕೇರಳದಲ್ಲಿರುವಂತ ಸಾಮಾನ್ಯ ಜನರನ್ನು ಕೂಡ ಯುದ್ಧಕ್ಕೆ ಸಿದ್ಧವಾಗಿಸಿದ್ದೀವಿ ಅಂತ ಹೇಳೋದಿದೆಯಲ್ಲ, ಇದು ಬಹಳ ವಿಶಿಷ್ಟವಾಗಿರುವಂತ ಸಂಗತಿ ಅಂತ ನನಗನ್ಸುತ್ತೆ. ಮಾಕ್ ಡ್ರಿಲ್ ನಲ್ಲಿ ಬ್ಲಾಕ್ಔಟ್ ನ ಸಂಗತಿ, ಅದು ಯಾವುದಾದ್ರೂ ಯುದ್ಧ ವಿಮಾನಗಳು ಅಟ್ಯಾಕಿಗೆ ಅಂತ ಬರುವಾಗ ಅವುಗಳಿಗೆ ಲೈಟ್ ಕಾಣಬಾರದು ಅನ್ನುವ ದೃಷ್ಟಿಯಿಂದ ಬ್ಲಾಕ್ಔಟ್ ಮಾಡ್ತಾರೆ. ಆಯಾ ಕಾಲಘಟ್ಟದಲ್ಲಿ ನಾವು ಅದಕ್ಕೆ ಸಿದ್ಧರಾಗಬೇಕು.